ಎದ್ರೆ ಮುಂದುವರ್ಸ ನಮ್ಮ ಹತ್ರ ಮರಿ ತೊಗೊಂತೀವಿ. ಮರಿ ಎದ್ದಿಲ್ಲ ಅಂದ್ರೆ ಅವ್ನ ತಾಯಿನ ಹಾಡ ಅಂತೀರಿ. ಈ ಮರಿ ಎದ್ದಿಲ್ಲ ಅಂದ್ರೆ ನಾನು ತಂದೆ ಬಿಡ್ತೀನಿ ಅಂತ ಹೇಳ್ತೀನಿ. ಸರಿ, ಗಡ್ಡ ಬಿಟ್ಟಿದ್ದೀನಿ ನಾನು ಸುಳ್ಳು ಮನುಷ್ಯ ಅಲ್ಲ. ನೀವು ಬೈ ಅಂದ್ರೆ 1 ಲಕ್ಷ ಕೊಡ್ತೀನಿ, ಭಯ ಮನುಷ್ಯ. ಹಲೋ ಸ್ನೇಹಿತರೆ, ನಮಸ್ತೆ. ನೋಡೋಣ, ಇವತ್ತು ಸಿದ್ದಾಪುರದಲ್ಲಿ ಒಂದು ಕಡೆ ಕುರಿ ಮರಿ ತಂದು ಒಬ್ಬರು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಯಾವ ಕುರಿ, ಏನೇನು ಮರಿ ಹೇಗಿದೆ, ಏನು ರೇಟು, ಯಾರು, ಎಲ್ಲವರು, ಏನು ಕಾಂಟ್ಯಾಕ್ಟ್ ನಂಬರು ಹೀಗಂತ ಮಾತಾಡೋಣ. ಬನ್ನಿ, ಹೋಗೋಣ ಬನ್ನಿ. ಬರೀ ಇದೆಯಾ, ನಾನೇ ಇದ್ರಲ್ಲಿ ನೋಡ್ತಿದ್ದೆ. ನಮ್ದು ಕೆಲಸನೇ ಇದು. ಅಲ್ಲ ಸರ್, ಯಾವ ತಳಿ ಇದು? ಇದು ಎಳಗ, ಇದು ಎಳಗ ಅಂದ್ರೆ ಇದು 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 ಎಳಗ. ಅಂದ್ರೆ ಹೆಂಗ್ ಗುರ್ತಾ ಈಗ? ನೇರ ಈ ತರ ಕೂದಲ ಇರೋದು ಟಗರ್ ಬರ್ತೈತಿ, ಗುಂಗುರು ಕೂದಲ ಐತಲ್ಲ. ಏನ್ ರೇಟ್ ಎಲ್ಲ? ಅವು 9 ಇದು 7. ಎಳಗಾಗ ಜಾಸ್ತಿನಾ? ಇದು ಟಗರಿ ಕಮ್ಮಿ. ಎಷ್ಟು ತಿಂಗಳ ಮರಿ ಇದು ಈಗ? ಒಂದು 5 ತಿಂಗಳು. ಎಷ್ಟು ಕೆಜಿ ಬರುತ್ತೆ ಈಗ? 9 ಕೆಜಿ ಐತಿ. ಅದು 11 ಕೆಜಿ ಬರುತ್ತೆ. ಇದು 11? 2 ಕೆಜಿ ಹೆಚ್ಚು ಬರ್ತೈತೆ. 2 ಕೆಜಿ ಇದು ಬರ್ತದೆ ಜಾಸ್ತಿ ಬರುತ್ತೆ. ಈಗ ಇದು ತಗೊಂಡು ಹೋಗ್ತಾರಲ್ಲ, ತಗೊಂಡೋದ್ಮೇಲೆ ಮತ್ತೆ ಮೆಡಿಸಿನ್ ವ್ಯಾಕ್ಸಿನ್ ಹಾಕ್ಬೇಕಾ? ನಿಮ್ಮ ನಸೀಬಿದ್ರೆ ಹಂಗಲ್ಲ, ನಮ್ಮ ನಸೀಬು ಪ್ರಶ್ನೆ ಬರಲ್ಲ. ತಗೊಂಡು ಹೋದವರಿಗೆ ಅದು ಬದುಕಿಸ್ಬೇಕು, ಇಟ್ಟಿಸ ಸಾಕ್ಬೇಕು, ಮಾರ್ಬೇಕು ಅಥವಾ ತಿನ್ನಬೇಕು, ಏನಕ್ಕಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಏನಾದ್ರು ಜ್ವರ ಬಂತಪ್ಪ, ಅದೇ ಅವಾಗ ನೀವು ಸಿಗ್ತಾತಿ, ಇಲ್ಲಿ ಹಾಕಿ ಇಂಜೆಕ್ಷನ್ ಮಾಡಿಬಿಟ್ರೆ ಮುಗೀತು. ಅಲ್ಲ, ನಾವೇ ಮಾಡು ಸೊಳಗಪ್ಪ ಬಸ್ ಸ್ಟ್ಯಾಂಡ್ ಹತ್ರ ಹಿಂಗೆ ಪಕ್ಕದಾಗ ಐತೆ ಅಂಗಡಿ. ಒಂದು ಜರದ್ದು ಒಂದು ತಾರಾ ಮಿಷಿನ್ ಅಂತ ಹೆಸರು ಐತಿ. ಅದು ತಂದು ಇಟ್ಕೋಬೇಕು ಮನ್ಯಾಗ. ಅಂದ್ರೆ ನಾವೇ ಮಾಡ್ಬೋದು, ನೀವು ಮಾಡ್ಬೋದು. ಡಾಕ್ಟರ್ ಅಲ್ಲಿ ಅಲ್ಲೇ ಈಗ ನಾವು ಮೇಯಿಸ್ತೀವಲ್ಲ, ಮೇಯಿಸ್ಬೋದಲ್ಲ. ಮೇಯ್ಸಾಕ ಇವು ಆಯ್ತು ನಮ್ಮ ಕಡೆ ಇಲ್ಲರ ಕಮ್ಮಿ ಅಣ್ಣ. ಈಗ ಒಂದು 10 ಮರಿಯಾಗ 1 ಮರಿ 2 ಮರಿ ಬಂದರೂ ಭಾಳ ಆಯ್ತು. ನಾ ಬಂದಿದ್ದು ಇವತ್ತು, ಹೋದ ವರ್ಷ ಬಂದಿದ್ದೆ. ಅಲ್ಲ, ಇದು ಚಲೋ ಆಯ್ತು ನೋಡಿ, ಇದು ಚಲೋ ಆಯ್ತು. ಅಲ್ಲ, ಮರಿ ದೊಡ್ಡದಿದೆ, ಸಾಕ್ಲಿಕ್ಕೆ ಸರಿ ಇದೆ. ಯಾಕಂದ್ರೆ ಬತಿ ಚಿಕ್ಕ ತಗೊಂಡು ಹೋಗಿದ್ರೆ ನೀವು ಮರಿ ಕೊಡ್ ಬಂದಿದ್ದು ಮರಿ. ಈಗ ಇದಕ್ಕೆ ಮೇವಿನ ವ್ಯವಸ್ಥೆ ನೀವು ಬೆಳೆ ಹುಲ್ಲು ಅಲ್ಲ. ಯಾಕಂದ್ರೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಈ ಭಾಗಕ್ಕೂ ನಿಮ್ದು ಊರಲ್ಲಿ ನಮ್ಮ ಜಡೆ ಹತ್ರ ತಲಗಟ್ಟಿ, ಇಲ್ಲಿ ಜಡೆ ಹತ್ರ ತಲಗಟ್ಟಿ. ಅದು ಹಂಗಲ್ಲ, ಅಲ್ಲಿಯ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಎಲ್ಲಿ ಮಳೆ ಜಾಸ್ತಿ. ಇದು ಈ ಜಾತಿ ಕುರಿ ಬಿಟ್ಟು ಮೆಷಿನ್. ಈಗ ಹಸಿರು ಹುಲ್ಲು ಕೊಯ್ದು ಒಣ ತಿನ್ನಿಸ್ಬೇಕು. ಡೈರೆಕ್ಟ್ ಹಸಿ ಹಂಗೆ ಕೊಯ್ಕೊಂಬಂದು ತಿನ್ನಿಸಬಾರ್ದು. ಅದು ನೀರು ಹುಲ್ಲು ಮುಚ್ಕೊಂತಾವು, ಸ್ವಲ್ಪ 1 ದಿವಸ ಒಣಸಿ ತಿನ್ನಿಸ್ಬೇಕು. ಒಣ ಮೇವು ತಿನ್ಬೇಕು, ನೀರು ಕುಡಿತೀವಿ. ಕುರಿ ಬತ್ತಂಗಲ್ಲ, ಒಣ ತಿಂದ್ರೆ. ಈಗ ನೀವು ರೊಟ್ಟಿ ತಿಂದ್ರ ನೀವು ಬತ್ತಂಗಲ್ಲ, ಅನ್ನ ತಿಂದ್ರೆ ಹೌದು. ಕುರಿಗೂ ಅಷ್ಟ. ಈಗ ಎಷ್ಟು ಮರಿ ತಂದಿದ್ದೀರಿ? ನಾವು 10 ಮರಿ. ಈಗ ಪ್ರತಿ ಸಂತೆ ಮಾಡ್ತೀವಿ, ಓಡಾಡ್ತೀರಾ? ನಾವು ಹಾವೇರಿ ಹೋಗ್ತೀವಿ. ಹಾವೇರಿ ಸಂತೆ ನಡೆಯುತ್ತಲ್ಲ. ಆಮೇಲೆ ನಮ್ಮ ಮಕ್ಕಳು ಚಿಕ್ಕರಿ ಹೋಗ್ಯಾರ. ಆಮೇಲೆ ಸಳಗಪ್ಪ ಅನ್ವಟ್ಟಿ ಬಂದಿತ್ತು. ಅಂದ್ರೆ ನಿಮ್ಮದು ಈಗ ಬೇಕು ಅಂದ್ರೆ ಮರಿ ಇದಿಷ್ಟೇ ಅಲ್ಲ, ನಿಮ್ಮ ಹತ್ರ ಬೇಕಾದಷ್ಟು ಇದೆ. ಮಳೆಗಾಲ ಬ್ಯಾಸ್ಗೆ ಇರ್ತಾವೆ. ಯಾವಾಗ ಸಿಗ್ತಾವೆ. ನಾವು ಕೆರೂರಿಂದ ಮಾಲ್ ತಗೋತೀವಿ. ಅಮ್ಮಿನಗಡ, ಕೆರೂರು. ಅಂದ್ರೆ ನೀವು ಇದನ್ನ ಬೇರೆ ಕಡೆ ಖರೀದಿ ಮಾಡಿ ತಗೊಬಂದು ಇಲ್ಲಿ ಸೇಲ್ ಮಾಡೋದು? ಯಾವುದು ನಿಮ್ಮನೆ ಹುಟ್ಟಿದ್ದು ಬೆಳೆದಿದ್ದು ಅಲ್ಲ? ಕೊಲ್ಲಾಪುರ ಕುರಿ ಈ ಕಡೆ ಬರ್ತಾವೆ.
ಇದು ಸ್ವಲ್ಪ ದೊಡ್ಡ ಜಾತಿ ಬರ್ತಾವೆ. ಈಗ ಆ ಕಡೆ ಮರಿ ಹೇಳ್ತಾವ ಜಲ್ದಿ, ಹಾಂ ಈ ಕಡೆ ಮರಿ ಹೇಳಂಗಲ್ಲ. ಹಾಂ ಈ ಕಡೆ ಮರಿ ಸಣ್ಣದು ಸಣ್ಣ ಬರ್ತಾವು ಹೇಳಂಗಲ್ಲ. ಹಾಂ ಈಗ 850 ರೂಪಾಯಿ ಮಟನ್ ಐತಿ ಇವತ್ತು ಈಗಿನ ಮಾರ್ಕೆಟ್ ರೇಟು. ಈಗ ಬೆಂಗಳೂರು ಚೆನ್ನೈ ಹಾಂ ಹೆಣ್ಣು ಮರಿ ಸೇರ್ಕ್ ಹೋಯ್ತಾವ. ಹಾಂ ಇಲ್ಲಿ ಐತ್ರಿ 700 ರೂಪಾಯಿ, ಅಲ್ಲ ಈಗ 600 ಅದು ಕೊಡ್ತಾರೆ ಇಲ್ಲಿ. ಆ ಹೆಣ್ಣು ಕುರಿಗೆ ಕೊಯ್ದು ದೊಡ್ಡ ನಿಮ್ಗೆ ಹೇಳ್ಬಾರ್ದು ನಾವು ಎಲ್ಲ. ಇದು ಒಂದು ಕುರಿ ಎಷ್ಟು ಕೆಜಿ ಬರ್ತದೆ? ಇದು ಆ ಹೆಣ್ಣು ಕುರಿ 450 ಬೀಳ್ತೈತೆ ಅದು. ಅಲ್ಲ ಹೆಬ್ಬಿ ಈಗ ಒಂದು ಮರಿ ಇದೆ. ಈಗ ತಗೊಂಡು ಹೋದ್ರೆ ಇದು ತಿನ್ನಕ್ಕೇನು ಬರೋಲ್ಲ. ಇಲ್ಲ ಹಾಂ ರುಚಿ ಇದೆ. ಹಾಂ ಆ ಮರಿ ಹೊಡೆದೆ ಅಂತಾರೆ ಬೆಂಗಳೂರು ಸೈಡ್ನಲ್ಲ ಹಂಗೆ. ಈ ದೊಡ್ಡ ಕಾಲು ಅಲ್ಲಿ ಕಂಡ್ರೆ ಹಾಂ ಯಾರು ತಗೊಳಂಗಲ್ಲ. ಹಾಂ ಹೋಗಿ ಕೊಯ್ಯೋದು ಮರಿನ ಕೊಯ್ಯೋದು. ಯಾಕಂದ್ರೆ ಇವು ಕಂಡಿರ್ತೈತಿ. ಹಾಂ ಇನ್ನು ಕೈ ಹಬ್ಬದ್ರ ದೊಡ್ಡ ಕುರಿ ಹಾಕ್ದಂಗೆ ಆಗ್ತಾವು. ಗುರಿ ಕೆಲವು ಹಾಂ ಹಿಂಗೆ ಹಿಡಿದು ನೋಡ್ತಾರಲ್ಲ ಹಾಂ. ಸೇಲ್ ಮಾರಾಟ ಅದು ಮಾಡಲಿಕ್ಕೆ. ಸೈಲ್ ಹಂಗಲ್ಲ, ಹಾಂ ತುಂಬಾ ಸೈಲ್ ಇಲ್ಲ, ಪೂರ್ತಿ ಖಂಡನ ಐತಿ ಮ್ಯಾಲ್ ಮಟನ್. ಹಾಂ ಹಾಂ ದೊಡ್ಡ ಕುರಿಗೆ ಒಂದೊಂದು ಖಂಡ ಇರ್ತಾವೆ. ಸಗ ಮಿಸಿದ್ರೆ ಖಂಡ ಮ್ಯಾಲ ಬರ್ತಾವೆ. ಹಾಂ ಹಾಂ ನೀವು ಮೇಯ್ದಂಗ ಹ್ಞೂ ಆಮೇಲೆ ಫುಡ್ ಹಾಕ್ಬೇಕಂದ್ರೆ ಇಷ್ಟಿಟ್ಟು ಫುಡ್ ಇಡಬೇಕು. ಫುಡ್ ಅಂದ್ರೆ ಹುಲ್ಲು ಅಂತ ಹೇಳಿದ್ರು, ಒಣಸಿ ಹಾಕಿದ್ರೆ ಇದಾಗುತ್ತೆ. ಫುಡ್ ಹಾಕಬೇಕು. ಹಾಂ ನೀರು ಹಾಕಿ ಹಸಿ ಹುಲ್ಲು ಅದು ಒಣಸಿ ಹಾಕಬೇಕು. ಒಣಸ್ತೀನಿ. ಹಸಿರು ಹುಲ್ಲಾಗ ಉಚ್ಕೊಂತಾವು, ಸಗಣಿ ಹಾಕ್ದಂಗೆ ಹಾಕ್ತಾವು. ಅದು ಸೊಂಟ ಸೈಲ್ ಆಗ್ತಾವು. ಆಮೇಲೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿದ್ರೆ ಇದ್ರ ಬೆವರ್ ಹೋಗ್ಬಾರ್ದು. ಕುರಿಯಾಗಿಂದು ಕಟಿಂಗ್ ಮಾಡಬೇಕು. ಸ್ನಾನ ಮಾಡಿಸ್ಕೊಂಡು ಕಟಿಂಗ್ ಮಾಡಬೇಕು. ಮಾಡಿಸಿ ಒಂದ್ಸಲ ಅಂದ್ರೆ ಯಾವಾಗ ಕುರಿ ವಾಶ್ ಮಾಡ್ತೀವಿ ಅವಾಗ ಎಲ್ಲ ಕಟಿಂಗ್ ಮಾಡಿಸಿ ಮಾಡಬೇಕು. ಕಟಿಂಗ್ ಮಾಡಿ ಬಿಟ್ಬಿಟ್ರೆ ಸಾಕ್ರಿ. ಹಾಂ ಕೂದಲ ಹಾಂ ಆ ಮೈ ಎಲ್ಲ ಕಾಣ್ತಾವೆ. ಹಾಂ ಅವಕ್ಕೆ ಏನಿರಂಗಿಲ್ಲ. ಹ್ಞೂ ಅಂದ್ರೆ ಸ್ನಾನ ಮಾಡಿದ್ರೆ ದುಬ್ಬ ಸೇಲ್ ಆಗ್ತಿತ್ತು. ಹಾಂ ಹಾಂ ಸ್ನಾನ ಮಾಡ್ಕೊಂತ ಇರ್ತಾರೆ. ಈಗ ಇದು ನಮ್ಮ ಈ ಕಡೆಯವ್ರು ಯಾರು ಇದನ್ನ ತಿನ್ಲಿಕ್ಕೆ ಹೆಚ್ಚ ಬಳಸೋದು ಕಡಿಮೆ. ಯಾಕೆ ನಮ್ಮ ಈ ಭಾಗದಲ್ಲಿ ಇಷ್ಟು ಸಣ್ಣದನ್ನ ತಿನ್ನಕ್ಕೆ ಬಳಸೋದು ಭಾರಿ ಕಡಿಮೆ. ಇಲ್ಲ ಈಗ ಇದನ್ನ ನಿಮ್ಮ ಅಂತ ಸಾಕ್ಲಿಕ್ಕೆ ಕೊಡೋದು ಅಂತ ಹೇಳಿ ಅಥವಾ ತಿನ್ನೋರಿಗೆ ಅವ್ರ ಇಷ್ಟ. ಈಗ ಅವ್ರು ಇಷ್ಟ ಅಂದ್ರೆ ಹೆಂಗಂದ್ರೆ ಸಣ್ಣ ಜನ ಏನ್ ಮಾಡ್ತಾರಂದ್ರೆ ಒಂದು ದೇವ್ರಿಗಾದ್ರೂ ಹೋಯ್ತಾರ. ಹ್ಞೂ ದೇವ್ರಿಗಾದ್ರೂ ಹೋಯ್ತಾರ. ಹಾಂ ಹಾಂ ಹೌದ್ರಿ. ಹ್ಞೂ ಯಾವ್ದಾರ ಒಂದು ಪೂಜೆಗೆ ಅದಕ್ಕೆ ಇದಕ್ಕೆ ಹೋಯ್ತಾರ. ಹ್ಞೂ ಇನ್ನು ಒಂದು 2 ತಿಂಗಳ ಮಿಸಿದ್ರೆ 12,000 13,000 ಅಂದ್ರೆ ಇದು ಮಾರಾಟ ಬೆಲೆ ಬರುತ್ತೆ. ಇನ್ನೊಂದು 2 ತಿಂಗಳ ಬಿಟ್ಟರೆ ಎಷ್ಟು ರೇಟ್ ಹೋಗುತ್ತೆ ಈಗ? ಆ ರೇಟ್ ಹೋಗ್ತೈತಿ. ನೀವು ಒಂದು 6 ತಿಂಗಳ ಕರೆಕ್ಟ್ ಸಾಕ್ಬಿಟ್ರೆ ಬಂದ್ಬಿಡ್ತಾವೆ. ಹಾಂ ಒಬ್ರೊಬ್ರು ವರ್ಷ ಮಿಸಿದ್ರು ಜಲ್ದಿ ಬರಂಗಿಲ್ಲ. ಹೆಂಗಂದ್ರೆ ಕಟ್ಟಿದ ಗುಟ್ಟಕ್ಕೆ ಅವು ಕಾಳಿಲ್ಲ, ಸಸೂತ್ರ ನೀರಿಲ್ಲ ಹಾಂ ಅಂದ್ರೆ ಇದಾಗ್ತೈತಿ. ಇದ್ರ ಮೇಲೆ ನಾವು ಜ್ಞಾನ ಇಡಬೇಕು. 100 ಮಂದಿ ಹೋದ್ರೆ ನಿಮ್ಗೆ ಯಾರು ಹಿಂಬಲ ಹೊಂದಿಲ್ಲ, ನಿಮ್ಮ ಹಿಂಬಲನ ಬರ್ತೈತಿ. ನಂಬಿಕೆ ಅಷ್ಟು ನಂಬಿಕೆ ಇದೆ. ನಿಮ್ಮ ಕೈಯಾಗ ತಿಂದಿರ್ತೈತಲ್ಲ ಹಾಂ 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 ಹಂಗೆ. ಹಾಂ ಬಾಯಿಗೆ ಬಸವಣ್ಣ ಹಾಂ 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 ನೀವು ಹೆಂಗಿರ್ತೀವಿ ಹಂಗೆ. ಒಟ್ಟೆ ಇದು ಭತ್ತ ಕೊಡಬಾರ್ದು ನಾವು. ಇದ್ರ ಮೇಲೆ ಜ್ಞಾನ ಇದೆ. ಕಟ್ಟಿಂಗ್ ಮಾಡ್ಕೊಂತ ಒಂದಿಷ್ಟು ದಾಣಿ ತಿನ್ಕೊಂತ ಆಮೇಲೆ ಬಿಳಿ ಹುಲ್ಲು ಹಾಕ್ರಿ, ಸ್ವಲ್ಪ ಕತ್ತರಿಸಿ ಹಾಕ್ರಿ. ನಿಮ್ಮ ಇತ್ಲಾಗ ಮಿಷಿನ್ ಇಲ್ಲ, ಆ ಕಡೆ ಮಿಷಿನ್ 8,000 ರೂಪಾಯಿ ಮಿಷಿನ್ಗಳು. ಅವು ಎಲ್ಲ ಮಿಷಿನಾಗ ಕೊಟ್ಬಿಡ್ತಾರೆ. ಬಿಳಿ ಹುಲ್ಲು ಆಮೇಲೆ ಹೊಟ್ಟು, ಶೇಂಗದ ಹೊಟ್ಟು ಬಾರೀಕ್ ಮಿಷಿನ್ನಾಗ ಕೊಟ್ಬಿಡ್ತಾರೆ. ಒಂದು ಡೋಣಿ ಇರ್ತೈತಿ, ಆ ಡೋಣ್ಯಾಗ ಹಾಕ್ಬಿಟ್ರೆ ಅಂದ್ರೆ ನಮ್ಮ ಕಡೆ ತಗೊಂಡು ಹೋದ್ರೆ ನಾವು ಕಟ್ಟೆ ಸಾಕ್ಬೇಕು ಅಂತ ಹೇಳಿ ಬಿಡು ಬಿಟ್ಟು ಸಾಕಿದ್ರೆ ಒಂದಕ್ಕೊಂದು ಹಾರ್ತಾವೆ. ಸರಿ ಮೇಯಂಗಲ್ಲ. ಹಾಂ ಮನ್ಯಾಗ ಕಟ್ಟಿ ಮಿಸ್ಬೇಕು. ಈ ಜಾತಿ ಇನ್ನು ಕುರಿ ಸಬ್ ಕುರಿ ಐತಲ್ಲ ಅವು ಬಿಟ್ಟು ಮಿಸ್. ಹಾಂ 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 ಆಡು ಅಂತಾರಲ್ಲ ಅದು. ಇದು ಒಟ್ಟು ಕಟ್ಟಿ ಮಿಸ್. ಹ್ಞೂ ಕಟ್ಟೆರೆ ಗುಡ್ಡಕ್ಕ ಇರೋದು. ಅದು ಒಂದು ಡೋಣಿ ಮಾಡಿಬಿಟ್ರೆ ನೀವು ಡೋಣ್ಯಾಗ ಹಾಕ್ಬಿಟ್ರೆ ಎಲ್ಲ ಒರೆಸಿ ಆಮೇಲೆ ಸ್ವಲ್ಪ ದಾಣಿ ಹಾಕ್ಬಿಟ್ರೆ. ನಿಮ್ಮ ಹೆಸರು ಎಂತ? ಉಬೇದುಲ್ಲಾ ಖಾನ್. ಹಂಗೆ ಇದು ದೊಡ್ಡ ಜಡೆ ಊರು ತಲಗಡ್ಡಿ. ಅಲ್ಲೇ ಒಂದು 5 ಕಿಲೋಮೀಟರ್ ಜಡೆಯಿಂದ ಮುಂದೆ. ಇಲ್ಲಿಂದ ಬರ್ತಾರೆ ನಮ್ಮ ಮನೆಗೆ. ಅಂದ್ರೆ ನಿಮ್ಮ ಹತ್ರ ಬಂದ್ರೆ ಇಲ್ಲಿಂದ ಯಾರು ತಗೊಳ್ಳೋರು ಬೇಗ ಬಂದ್ರೆ ಸಿಗುತ್ತೆ, ಅಲ್ಲಿ ಬಂದ್ರೆ ಸಿಗುತ್ತೆ ಅಂತ. ಅಲ್ಲಿ ಬಂದರೂ ಸಿಗ್ತದೆ, ಯಾವಾಗಲೂ ಸಿಗ್ತದೆ. ಅಲ್ಲ ನಾನು ಇದನ್ನ ಯೂಟ್ಯೂಬ್ ಹಾಕ್ತೀನಿ. ನಿಮ್ಮ ನಂಬರ್ ಒಂದು ಹೇಳ್ಬೇಡಿ. ನಿಮ್ಮನ್ನ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ಲಿಂದ ಎಲ್ಲರಿಗೂ ಕೇಳ್ರಿ ಹೆಂಗೆ ಸಾಗಬೇಕು ಏನು. ಈಗ ಎಲ್ಲ ಫಾರ್ಮ್ ಮಾಡಕತ್ತಾರೆ ದುಡ್ಡಿದ್ದಾರೆ. ಹಾಂ 100 ಮುಟ ಮಾಡ್ತಾರೆ. ದೊಡ್ಡ ಫಾರ್ಮ್ ಕಟ್ಟಿ
ಅದ್ರಾಗ ಎಲ್ಲ ಸಾಕಾಣಿಕೆ ಮಾಡ್ತಾರೆ, ಫಾರ್ಮ್ ಮಾಡಿರ್ತಾರೆ. ಫಾರಂ ಮಾಡಿ ಒಂದು 2 ಲಕ್ಷದ್ದು ಅದು ಹೊಟ್ಟೆ ತಂದುಬಿಡ್ತಾರೆ. 2-2 ಸಾವಿರ ರೂಪಾಯಿ ತಿನ್ಲಿ ಹೊಟ್ಟದು. ಈಗ ಕುರಿ 30,000 ಮುಟ ಮಾಡ್ತಾರೆ ಹೊಟ್ಟೆ ತಿಂದಿದ್ದು. 35-40 kg 50 kg ಮುಟ ಬರ್ತಾವೆ. ಹೊಟ್ಟೆ ಯಾವುದದು? ಇದು ಸಿಂಗದ ಹೊಟ್ಟು, ಅದು ಬಳ್ಳಿ ಸಿಂಗ ಅಂತೇಳಿ. ಇದು ಈ ಕಡೆ ಸಿಂಗ ಕಪ್ಪ ಕಡ್ಡಿಗೆ ಸಿಗಲ್ಲ ಇದು ಅದು ಶವನೂರು, ಬಂಕಾಪುರ ಅಲ್ಲಿ ಸಿಗ್ತದೆ. ಹೋಗಿ ತರಬೇಕ್ರಪ್ಪ. ಒಂದು ಟಾಟಾ ಎಸಿ ಮಾಡ್ಕೊಂಡು ಹೋದ್ರೆ ಒಂದು ಬಳ್ಳಿ ಗುತ್ತಿ ತೊಗೊಂಡ್ರೆ ಫುಲ್ ಬಟ್ಟೆ ತುಂಬ ಬರ್ತದೆ. ಯಾರು ಮಟನ್ ಮಾಡಿದ್ರೆ ಎಲ್ಲ ಐತಿ, ಮಾಡಲಿ ಮನುಷ್ಯನಿಗೆ ಏನಿಲ್ಲ. ಹಾಂ, ಯಾವುದೆಲ್ಲ ಹೋರಾಡ್ಬೇಕಷ್ಟ ತಂದೆಯಲ್ಲಿ ಏನಿದ್ರು ಸಗಣಿ ತೆಗೆದು ಇಸಿ ಅಂತ ಹೋಗ್ಬಾರ್ದು. ಅದು ತೆಗೆದ್ರೆ ಅದು ಐತೆ ಅಂತ ಉಪ್ಪನ್ನು ಒಂದು ಅಕ್ಕಿ ಗಿಡಕ್ಕಾಗಲಿ, ತೆಂಗಿನ ಗಿಡ ಎಂತಾಕರಪ್ಪ ಒಂದು ಗತಿಗೆ. ಹೌದ್ರಿ ಮಾಮ, ನಿಮ್ಮ ನಂಬರ್ ಒಂದು ಹೇಳ್ಬಿಡಿ ಹಿಂಗೆ ಬಾಯಲ್ಲಿ. ಹೇಳ್ತೀನಿ ಹೇಳಿ. 90 08 70 10 31. ಸರಿ, ಈ ನಂಬರ್ಗೆ ಯಾರು ಕಾಲ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ. ಬರೋರು ಇರ್ತಾರೆ ಕಾಂಟ್ಯಾಕ್ಟ್. ಯಾಕಂದ್ರೆ ಮರಿ ಚೆನ್ನಾಗಿದೆ. ಅಸಲು ನೀವು ಯಾವುದೋ ಸಣ್ಣ ಮರಿ ಆಗಿದ್ರೆ ಕಾಂಟ್ಯಾಕ್ಟ್ ಮಾಡಬೇಕು. ಮರಿ ಚೆನ್ನಾಗಿದೆ ಅಲ್ಲ, ಇನ್ನೂ ಆದ ಕಾರಣದಿಂದ ಇನ್ನೂ ಸ್ವಲ್ಪ ದೊಡ್ಡ ತಂದೀವಿ ನಾವು. ಅವು 10,000 ರೂಪಾಯಿ ಬೀಳ್ತಾವ ಒಳಗೆ ಕೊಡಕ್ಕೆ. ನಾವು ಇಲ್ಲಿ ಮಾಲ್ ತರಂಗಿಲ್ಲ. ಸರಿ, ಅಲ್ಲ ಕುರಿ ನಿಮ್ದು, ಪ್ರೈಸ್ ನಿಮ್ದು, ಜನರಿಗೆ ತಿಳಿಸೋದು ನಮ್ದು ಅಷ್ಟೇ. ಬಾಗಲಕೋಟೆ ಕೆರೂರು ನಾವು ಕಾಯಂ ಅಲ್ಲಿನ ನಾವು ತರೋದು. ಸರಿ, ಯಾಕಂದ್ರೆ ಆ ಕಡೆ ಮರಿ ಹೇಳ್ತಾವೆ. ನಾವು ಕಾಯಂ ವ್ಯಾಪಾರ ಮಾಡ್ತೀವಲ್ರಿ. ಮರಿ ಎದ್ರೆ ಮುಂದುವರ್ಸ ನಮ್ಮ ಹತ್ರ ಮರಿ ತೊಗೊಂತೀವಿ. ಮರಿ ಎದ್ದಿಲ್ಲ ಅಂದ್ರೆ ಅವ್ನ ತಾಯಿನ ಹಾಡ ಅಂತೀರಿ. ನಾವು ಬಯಸ್ಕೋಬಾರ್ದು. ಒಂದು ಆ ಮರಿ ಎದ್ದಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತೈತಿ. ಅದು ಮರಿ ತೆಗೆದು ಹೋಗಿರ್ತೀವಿ. ಇದು 50 ರೂಪಾಯಿ ಏರ್ಲಿ ಅದು ಒಂದು ಮರಿಯಿಂದ. ನಾವು ಸಟ್ಟ ತೊಗೊಂತೀವಲ್ಲ 30-40, ಒಂದು 4 ಮರಿಗೆ 50 ರೂಪಾಯಿ ಹೆಚ್ಚಾಗಿ ಪಟ್ಟಿ ಒಳಗೆ 100 ರೂಪಾಯಿ ಹೆಚ್ಚಾಗಲಿ. ಉದಿ ಕುರಿ ಮರಿ ತರಂಗಿಲ್ಲ. ಯಾಕಂದ್ರೆ ಈ ಮರಿ ಎದ್ದಿಲ್ಲ ಅಂದ್ರೆ ನಾನು ದಂಧೆ ಬಿಡ್ತೀನಿ ಅಂತ ಹೇಳ್ತೀನಿ. ಮೋಸದ ವ್ಯವಹಾರ ಮಾಡಬಾರ್ದು. 500 ರೂಪಾಯಿ ಹೆಚ್ಚು ಹೇಳೋಣ. ಮೋಸದ ವ್ಯವಹಾರ ಬೇಡ. ಇಲ್ಲ, ಇದು ಮೋಸದ ವ್ಯವಹಾರ. ನಾನು ಒಂದು ಸರಿ ಗಡ್ಡ ಬಿಟ್ಟಿದ್ದೀನಿ. ನಾನು ಸುಳ್ಳು ಮನುಷ್ಯ ಅಲ್ಲ. ನೀವು ಬೈ ಅಂದ್ರೆ 1 ಲಕ್ಷ ಕೊಡ್ತೀನಿ ಭಯ ಮನುಷ್ಯ. ಸರಿ, ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲೇ ಮಾಮ ಅಪ್ಲೋಡ್ ಮಾಡಿರ್ತೀನಿ. ಯಾರೇ ಇದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿ. ಆಯ್ತು. ಹಾಂ, ಅದೇ ವಿಡಿಯೋ ಅಷ್ಟೇ. ಸರಿನಾ? ಧನ್ಯವಾದ. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು.